यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯ ಮಂಗಳ ಮಹೋತ್ಸವದ ವೈಭವ. ನಾಳೆ ಸಂಜೆ ಶ್ರೀಮಠದ ಆವರಣದಲ್ಲಿ ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನ ವಿಷಯ ಕುರಿತು ಉಪನ್ಯಾಸ. ಕಾಂಚೀಪುರಂನಲ್ಲಿ ಶ್ರೀ ವರದರಾಜ ಸ್ವಾಮಿಯವರಿಗೆ ವಸಂತೋತ್ಸವ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಅತ್ಯಂತ ವಿಶಿಷ್ಟವಾದ ದಿವ್ಯ ಪ್ರಬಂಧ ಧಾರಾ ಎಂಬ ಉಪನ್ಯಾಸ ಮಾಲೆಯು ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ಅನುಸ್ಯೂತವಾಗಿ ನಡೆದು ಬಂದು ಅದರ ಮಂಗಳ ಮಹೋತ್ಸವವು ನಿನ್ನೆ ಅತ್ಯಂತ ವೈಭವದಿಂದ ನೆರವೇರಿತು. ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ಆಶಯದಂತೆ ನಮ್ಮ ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಚೆನ್ನೈನ ಎಂ.ಒ. ಪಾರ್ಥಸಾರಥಿ ಅಯ್ಯಂಗಾರ್ ಚಾರಿಟೀಸ್ ಅವರ ಸಹಯೋಗದಲ್ಲಿ ಈ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯ ಸಂಯೋಜಕರಾಗಿ ಚೆನ್ನೈನ ಪ್ರಸಿದ್ಧ ಉಪನ್ಯಾಸಕಾರರಾದ ಶ್ರೀ ಉವೆ ಡಾಕ್ಟರ್ ಎಂ.ಎ. ವೆಂಕಟಕೃಷ್ಣನ್ ಸ್ವಾಮಿಯವರು ಹಾಗೂ ಅವರ ಸುಪುತ್ರರಾದ ಶ್ರೀ ಉವೆ ಎಂ.ಎ.ವಿ. ಮಧುಸೂದನನ್ ಸ್ವಾಮಿಯವರು ಕಾರ್ಯನಿರ್ವಹಿಸಿದರು. ಅದರ ಮಂಗಳ ಮಹೋತ್ಸವವು ನಿನ್ನೆ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಗರದ ವೈಯಾಳಿ ಕಾವಲ್ನಲ್ಲಿರುವ ಟಿ.ಟಿ.ಡಿ. ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಶ್ರೀ ಶ್ರೀಗಳವರು ಟಿ.ಟಿ.ಡಿ. ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸನಿಗೆ ಮಂಗಳಾಶಾಸನ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥಿಸಿದರು. ನಂತರ ಮಂಗಳವಾದ್ಯದೊಂದಿಗೆ ಟಿ.ಟಿ.ಡಿ. ದೇವಸ್ಥಾನದ ಮುಂಭಾಗದಲ್ಲಿ ಈ ಉಪನ್ಯಾಸ ಮಾಲೆಯಲ್ಲಿ ಭಾಗವಹಿಸಿ ಅದರ ಮಂಗಳ ಮಹೋತ್ಸವದ ಸಮಾರಂಭಕ್ಕೆ ವಿವಿಧ ಸ್ಥಳಗಳಿಂದ ಆಗಮಿಸಿದ ಎಲ್ಲ ವಿದ್ವಾಂಸರನ್ನು ನಮ್ಮ ಶ್ರೀ ಶ್ರೀಗಳವರು ಅತ್ಯಂತ ಸಂತಸದಿಂದ ಸ್ವಾಗತಿಸಿದರು. ನಂತರ ಶ್ರೀ ಶ್ರೀಗಳವರ ದಿವ್ಯ ಸಾರಥ್ಯದಲ್ಲಿ ಎಲ್ಲ ವಿದ್ವಾಂಸರು ಕಲ್ಯಾಣ ಮಂಟಪವನ್ನು ಪ್ರವೇಶಿಸಿದರು. ಅಲ್ಲಿ ವೇದಿಕೆಯ ಮೇಲೆ ನಮ್ಮ ಶ್ರೀಮಠದ ಆರಾಧ್ಯ ಮೂರ್ತಿಯಾದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ, ಶ್ರೀ ಕೃಷ್ಣ, ಶ್ರೀ ನಮ್ಮಾಳ್ವಾರ್ ಹಾಗೂ ಭಗವದ್ ರಾಮಾನುಜಾಚಾರ್ಯರು ವಿರಾಜಮಾನರಾಗಿದ್ದರು. ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಕಾರ್ಯಕ್ರಮವು ಶುಭಾರಂಭಗೊಂಡಿತು. ವೇದಿಕೆಯ ಕಾರ್ಯಕ್ರಮವು ನಮ್ಮ ಶ್ರೀ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಆಪ್ತ ಶಿಷ್ಯರಾದ ವಿದುಷಿ ಶ್ರೀಮತಿ ಪುಸ್ತಕಂ ರಮಾ, ವಿದುಷಿ ನೀಳಾ ರಾಮಾನುಜಂ ಹಾಗೂ ವಿದುಷಿ ಆಂಡಾ ಶ್ರೀರಾಮ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಉವೆ ಎಂ.ಎ.ವಿ. ಮಧುಸೂದನನ್ ಸ್ವಾಮಿಯವರು ನಡೆಸಿಕೊಟ್ಟರು. ನಂತರ ಶ್ರೀ ಉವೆ ಡಾಕ್ಟರ್ ಎಂ.ಎ. ವೆಂಕಟಕೃಷ್ಣನ್ ಸ್ವಾಮಿಯವರು ಎಲ್ಲರನ್ನೂ ಸ್ವಾಗತಿಸಿದರು. ಮುಂದೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರು ತಮ್ಮ ಆಶೀರ್ವಚನದಲ್ಲಿ ಈ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯು ಹೇಗೆ ಸ್ವಾಮಿ ನಮ್ಮಾಳ್ವಾರ್ ಹಾಗೂ ಸ್ವಾಮಿ ರಾಮಾನುಜರ ನಿರ್ಹೇತುಕ ಕೃಪೆಯಿಂದ ಪ್ರಾರಂಭವಾಗಿ ಇಷ್ಟು ಸುದೀರ್ಘ ಕಾಲ ಯಶಸ್ವಿಯಾಗಿ ನಡೆಯಿತು ಎಂದು ವಿವರಿಸಿದರು. ಇದು 1.5 ವರ್ಷದ ಹಿಂದೆ ಶ್ರೀ ಶ್ರೀಗಳವರು ತಿರುಮಲೆಯಲ್ಲಿ ಶ್ರೀನಿವಾಸನ ಮಂಗಳಾಶಾಸನ ಮಾಡಲು ಹೋದಾಗ ಅಲ್ಲಿ ಶ್ರೀನಿವಾಸನ ಸನ್ನಿಧಿಯಲ್ಲಿ ಪ್ರಾರಂಭಗೊಂಡಿತು ಹಾಗೂ ನಿನ್ನೆ 481ನೇ ಸಂಚಿಕೆಯೊಂದಿಗೆ ಶ್ರೀನಿವಾಸನ ಸನ್ನಿಧಿಯಾದ ಟಿ.ಟಿ.ಡಿ. ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿಯೇ ಸಂಪನ್ನಗೊಂಡದ್ದು ಆ ಭಗವಂತನ ದಿವ್ಯ ಸಂಕಲ್ಪ ಹಾಗೂ ವಿಸ್ಮಯ ಎಂದು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಸ್ತ್ರೀ ವಿದ್ವನ್ಮಣಿಗಳು ಈ ಉಪನ್ಯಾಸ ಮಾಲೆಯಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿದ್ದಕ್ಕಾಗಿ ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯ ಪಕ್ಷಿ ನೋಟದ ಒಂದು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು. ನಂತರ ಶ್ರೀ ಶ್ರೀಗಳವರಿಗೆ ತಿರುನಾರಾಯಣಪುರ, ತಿರುಮಲೆ, ಶ್ರೀರಂಗಂ ಹಾಗೂ ಕಾಂಚೀಪುರಂ ದಿವ್ಯ ದೇಶಗಳ ಭಗವಂತನ ಮಹಾಪ್ರಸಾದವನ್ನು ಸಮರ್ಪಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಘಟ್ಟವು ಶ್ರೀ ಶ್ರೀಗಳವರ ಮಹದಾಶಯದಂತೆ ಈ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯಲ್ಲಿ ಉಪನ್ಯಾಸ ಮಾಡಿದ 65 ಹಿರಿಯ, ಕಿರಿಯ ಹಾಗೂ ಸ್ತ್ರೀ ವಿದ್ವಾಂಸರನ್ನು ಗೌರವಿಸಿ ಸನ್ಮಾನಿಸಲು ಪ್ರಾರಂಭಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಸ್ವತಃ ಶ್ರೀ ಶ್ರೀಗಳವರೇ ಪ್ರತಿಯೊಬ್ಬ ವಿದ್ವಾಂಸರುಗಳಿಗೆ
ಶಾಲು, ಪವಿತ್ರ ಹಾರ, ಪ್ರಶಸ್ತಿ ಪತ್ರ, ನೆನಪಿನ ಕಾಣಿಕೆ, ಸಂಭಾವನೆ ಹಾಗೂ ಉಡುಗೊರೆಗಳನ್ನು ನೀಡಿ ಗೌರವಿಸಿ ಸನ್ಮಾನಿಸಿದರು. ಪ್ರತಿಯೊಬ್ಬ ವಿದ್ವಾಂಸರನ್ನು ಸನ್ಮಾನಿಸುವಾಗ ಅವರ ಭಾವಚಿತ್ರ ವೇದಿಕೆಯ ತೆರೆಯ ಮೇಲೆ ಮೂಡಿಬರುತ್ತಿತ್ತು ಹಾಗೂ ಅವರ ಬಗ್ಗೆ 4 ಹಿತನುಡಿಗಳನ್ನು ನಿರೂಪಕರಾದ ಶ್ರೀ ಉ.ವೆ. ಮಧುಸೂದನನ್ ಸ್ವಾಮಿಯವರು ವಿವರಿಸುತ್ತಿದ್ದರು. ವಿಶೇಷವಾಗಿ ಶ್ರೀಮಠದ ಆಪ್ತಭಕ್ತರಾದ ಶ್ರೀಮತಿ ಭಾಮಾ ಸುರೇಶ್ರವರು ಪ್ರತಿನಿತ್ಯ ಎಲ್ಲ ವಿದ್ವಾಂಸರೊಡನೆ ದೂರವಾಣಿ ಮೂಲಕ ಸಂಪರ್ಕಿಸಿ ಉಪನ್ಯಾಸದ ರೆಕಾರ್ಡಿಂಗ್ ಸರಿಯಾದ ವೇಳೆಗೆ ತಲುಪಲು ಕಾಳಜಿ ವಹಿಸುತ್ತಿದ್ದ ಕುರಿತು ಪ್ರಶಂಸಿಸಿದರು. ಸನ್ಮಾನ ಕಾರ್ಯಕ್ರಮದ ನಂತರ ಸನ್ಮಾನಗೊಂಡ ಎಲ್ಲ ವಿದ್ವಾಂಸರ ಪರವಾಗಿ ಶ್ರೀಮಠದ ಆಸ್ಥಾನ ವಿದ್ವಾಂಸರಾದ ಶ್ರೀ ಉ.ವೆ. ಕಣ್ಣಪ್ಪನ್ ರಂಗರಾಮಾನುಜನ್ ಸ್ವಾಮಿಯವರು, ಶ್ರೀ ಉ.ವೆ. ಪ್ರತಿವಾದಿ ಭಯಂಕರಂ ರಾಜಹಂಸ ಸ್ವಾಮಿಯವರು, ಶ್ರೀಮತಿ ಡಾಕ್ಟರ್ ಭೂಮಾ ವೆಂಕಟಕೃಷ್ಣನವರು ಹಾಗೂ ಶ್ರೀ ಉ.ವೆ. ಶಟಜಿತ್ ಸ್ವಾಮಿಯವರು ನಮ್ಮ ಶ್ರೀಗಳವರ ಈ ಅಪೂರ್ವವಾದ ಪರಿಕಲ್ಪನೆ, ಎಲ್ಲರ ಮೇಲೆ ಅವರು ತೋರುವ ಪ್ರೀತಿ ವಾತ್ಸಲ್ಯ, ಆಂಡಾಳ್ ಗೋಷ್ಠಿಯವರಿಗೆ ಹಾಗೂ ಕಿರಿಯ ಉಪನ್ಯಾಸಕಾರರಿಗೆ ಅವರು ನೀಡುವ ಪ್ರೋತ್ಸಾಹ, ಅವಕಾಶಗಳ ಬಗ್ಗೆ ಅತ್ಯಂತ ಹರ್ಷ ವ್ಯಕ್ತಪಡಿಸಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ನಂತರ ಶ್ರೀಗಳವರು ಈ ಕಾರ್ಯಕ್ರಮಕ್ಕಾಗಿ ಹಗಲಿರುಳೆನ್ನದೆ ಶ್ರಮಿಸಿದ ಶ್ರೀಮಠದ ಶ್ರೀಕಾರ್ಯಂರವರನ್ನು ಆಶೀರ್ವದಿಸಿದರು. ಪ್ರತಿನಿತ್ಯ ಬೆಳಿಗ್ಗೆ ತಪ್ಪದೆ 7:30 ಗಂಟೆಗೆ ಬಿತ್ತರವಾಗುವಂತೆ ಕಾರ್ಯನಿರ್ವಹಿಸಿ ಶ್ರಮಿಸಿದ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ಕುಲಶೇಖರ ರಾಮಾನುಜದಾಸನ್ ಹಾಗೂ ಶ್ರೀ ಕಲಿಯನ್ ರಾಮಾನುಜದಾಸನ್ ಅವರನ್ನು ಗೌರವಿಸಿ ಸನ್ಮಾನಿಸಿದರು. ಎಲ್ಲ ವಿದ್ವಾಂಸರಿಗೂ ನೆನಪಿನ ಕಾಣಿಕೆಗಳನ್ನು ಪ್ರಾಯೋಜಿಸಿದ ಶ್ರೀ ಶ್ರೀರಾಮ್ ಅಧ್ಯಾಪಕ್ ದಂಪತಿಗಳನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಅಲ್ಲದೆ ಉಪನ್ಯಾಸ ಮಾಲೆಯ ಪ್ರಾರಂಭದಿಂದ ಮೊದಲುಗೊಂಡು ನಿನ್ನೆಯವರೆಗೆ ಎಲ್ಲ ಉಪನ್ಯಾಸಕಾರರಿಗೂ ಪ್ರತಿನಿತ್ಯ ಸಂಭಾವನೆಯನ್ನು ತಪ್ಪದೇ ಕಳುಹಿಸುತ್ತಿದ್ದ ಶ್ರೀಮಠದ ಮುಖ್ಯ ಕಾರ್ಯಾಧಿಕಾರಿಗಳಾದ ಶ್ರೀಮತಿ ಸುಪ್ರಿಯಾ ಅವರನ್ನು ಹಾಗೂ ಸನ್ಮಾನಗೊಂಡ ಎಲ್ಲ ವಿದ್ವಾಂಸರ ಚಿತ್ರಪಟವನ್ನು ತಕ್ಷಣ ವೇದಿಕೆಯ ಕಾರ್ಯಕ್ರಮದಲ್ಲಿಯೇ ಮುದ್ರಿಸಿಕೊಟ್ಟ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ರವೀಂದ್ರನಾಥ್ ಹಾಗೂ ಶ್ರೀಮತಿ ಪುಷ್ಪಾರವರನ್ನು ಶ್ಲಾಘಿಸಿದರು. ನಂತರ ದಿವ್ಯ ಪ್ರಬಂಧಧಾರಾ ಕಾರ್ಯಕ್ರಮದ ಬಳಿಕ ಇಂದಿನಿಂದ ಸ್ತೋತ್ರಧಾರಾ ಕಾರ್ಯಕ್ರಮವು ಪ್ರಾರಂಭವಾಗುವುದರ ಬಗ್ಗೆ ಪ್ರಸ್ತಾಪಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿನಿತ್ಯ ಉಪನ್ಯಾಸವನ್ನು ಕೇಳಿ ಆನಂದಪಟ್ಟು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಅನೇಕ ಹಿರಿಯರ ಬಗ್ಗೆ ಉಲ್ಲೇಖಿಸಿ ಡಾಕ್ಟರ್ ಕೇಶವ ಪ್ರಸಾದ್ ಹಾಗೂ ಶ್ರೀಮತಿ ಗೊರೂರ್ ರಾಧಾಮಣಿಯವರನ್ನು ಸನ್ಮಾನಿಸಿದರು. ಶ್ರೀಮಠದ ಆಪ್ತಭಕ್ತರಾದ ಶ್ರೀಮತಿ ಲಲಾಂತಿಕಾ ಅವರು 481 ದಿನಗಳು ಪ್ರತಿನಿತ್ಯ ದಿವ್ಯ ಪ್ರಬಂಧಧಾರಾ ಉಪನ್ಯಾಸ ಮಾಲೆಯನ್ನು ಕೇಳಿ ಅದರ ಸಾರವನ್ನು ಆಂಗ್ಲ ಭಾಷೆಯಲ್ಲಿ ಬರೆದು ದಿವ್ಯ ಪ್ರಬಂಧಧಾರಾ ಸಾರ ಸಂಗ್ರಹ ಎಂಬ ಪುಸ್ತಕವನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಶ್ರೀಗಳವರು ಲೋಕಾರ್ಪಣೆ ಮಾಡಿ ದಂಪತಿಗಳನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಮಠದ ಆಪ್ತ ಭಕ್ತರಾದ ಹಾಗೂ ಹಿರಿಯ ವಕೀಲರಾದ ಶ್ರೀ ಶ್ರೀನಿವಾಸ ರಾಘವನ್ ಅವರನ್ನೂ ಸಹ ಗೌರವಿಸಲಾಯಿತು. ನಂತರ ಶ್ರೀಗಳವರಿಗೆ ಅನೇಕ ದಿವ್ಯ ದೇಶಗಳಿಂದ ಬಂದ ಮಹಾಪ್ರಸಾದಗಳನ್ನು ಸಮರ್ಪಿಸಲಾಯಿತು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀ ಶ್ರೀನಿವಾಸ ರಾಘವನ್ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಹಿಂದೆಂದೂ ನಡೆದಿರದ ವಿಶಿಷ್ಟ, ವಿನೂತನ, ಐತಿಹಾಸಿಕ ಕಾರ್ಯಕ್ರಮವಾದ ಈ ದಿವ್ಯ ಪ್ರಬಂಧಧಾರಾ ಮಂಗಳ ಮಹೋತ್ಸವ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದನ್ನು ಕಂಡ ನೆರೆದಿದ್ದ ಎಲ್ಲ ಭಕ್ತರಿಗೆ ಧನ್ಯತೆ ನೀಡಿತು. ಈ ಕಾರ್ಯಕ್ರಮಕ್ಕಾಗಿ ತಮಿಳುನಾಡಿನಿಂದ ಬಂದ ಎಲ್ಲ ಉಪನ್ಯಾಸಕಾರರು ಹಾಗೂ ಭಕ್ತರು ಶ್ರೀಮಠದ ವತಿಯಿಂದ ಆಯೋಜಿಸಲಾದ ಈ ಉತ್ಸವದ ಅಚ್ಚುಕಟ್ಟಾದ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ஆழ்வார்கள் வாழி அருளிச் செயல் வாழி தாழ்வாதுமில் குறவர்தாம் வாழி பாறை மொய்ய அவர்கள் உரைத்தவர்கள் தாம் வாழி செய்யமறை தன்னுடனே சேர்ந்து ஆழ்வார்கள் வாழி அருளிச் செயல் வாழி தாழ்வாதுமில் குறவர்தாம் வாழி பாறை மொய்ய அவர்கள் உரைத்தவர்கள் தாம் வாழி செய்யமறை தன்னுடனே சேர்ந்து ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಮಾರ್ಗದರ್ಶನದಲ್ಲಿ
ಶ್ರೀ ಯದುಗಿರಿ ಯತಿರಾಜ ಮಠದ ಆಶ್ರಯದಲ್ಲಿ ನಾಳೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಇಸ್ರೋ ಸಂಸ್ಥೆಯ ಮಾಜಿ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಸೋಮನಾಥ್ ಅವರು ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಈಗಿನ ಯುವ ಜನಾಂಗಕ್ಕೆ ಇದೊಂದು ಉಪಯುಕ್ತವಾದ ವಿಷಯ. ಈ ಕಾರ್ಯಕ್ರಮವು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಾಳೆ ಸಂಜೆ 6:30ರಿಂದ 8 ಗಂಟೆವರೆಗೆ ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಡೆಯಲಿದೆ. ಎಲ್ಲರಿಗೂ ಮುಕ್ತ ಅವಕಾಶ ಉಂಟು. ಬನ್ನಿ, ಆಸಕ್ತರೆಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಂಡು ಶ್ರೀ ಶ್ರೀಗಳವರ ಅನುಗ್ರಹಕ್ಕೂ ಪಾತ್ರರಾಗೋಣ. ಕಾಂಚೀಪುರಂನಲ್ಲಿ ಶ್ರೀ ವರದರಾಜಸ್ವಾಮಿಯವರಿಗೆ ಈಗ ವಸಂತೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ 4ನೇ ದಿನವಾದ ನಿನ್ನೆ ಪುರಪ್ಪಾಡಾಗಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ಸೇವೆ. ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಸ್ತೋತ್ರಧಾರ ಎಂಬ ಹೊಸ ಉಪನ್ಯಾಸ ಮಾಲೆಯು ಪ್ರಾರಂಭಗೊಂಡಿದೆ. ಇದರಲ್ಲಿ ನಾಳೆ ಶ್ರೀ ಕುಲಶೇಖರ್ ಆಳ್ವಾರ್ ಅವರು ರಚಿಸಿರುವ ಮುಕುಂದಮಾಲಾ ಸ್ತೋತ್ರದ 6ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ತಿರುಪ್ಪುಲ್ಲಾಣಿ ಶ್ರೀ ಉ.ವೆ. ಸುಂದರರಾಜ ಅಯ್ಯಂಗಾರ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಮಂಗಳವಾರದ ಪಂಚಾಂಗ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ತೃತೀಯ, ಮೃಗಶಿರ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.